ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟು ವಾರ ಕಳೀತಾ ಬರ್ತಾ ಇದೆ. ಚುರುಕಾಗಬೇಕಾದಂತಹ ಮುಂಗಾರು ಯಾಕೋ ಆರಂಭದಲ್ಲಿಯೇ ಮಂಕಾದಂತೆ ಕಾಣಿಸ್ತಾ ಇದೆ. ಮಳೆ ಚೆನ್ನಾಗಾಗುತ್ತೆ, ಜಲಾಶಯಗಳು ಭರ್ತಿಯಾಗುತ್ತೆ, ಕೃಷಿ ಚಟುವಟಿಕೆಗಳೆಲ್ಲವನ್ನೂ ಕೂಡ ಆರಂಭಿಸಬಹುದು ಅಂಥೇಳಿ ರೈತರು ಕೂಡ ಆಸೆ ಕಣ್ಣುಗಳಿಂದ ನೋಡ್ತಾ ಇದ್ರು. ಬಟ್ ಆರಂಭದಲ್ಲಿಯೇ ಮಳೆ ರೈತಾಪಿ ವರ್ಗಕ್ಕೂ ಕೂಡ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮುಂಗಾರು ಆರಂಭವಾದ್ರೂ ಮಳೆ ಸುಳಿವಿಲ್ಲ. ಕೆಲ ಜಿಲ್ಲೆಗಳ ಜೀವಜಲ ಖಾಲಿ. ಬತ್ತಿ ಹೋದ ಆಲಮಟ್ಟಿ ಜಲಾಶಯ. ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗಿದೆ, ಆದ್ರೆ ಕೆಲವು ಜಿಲ್ಲೆಗಳಲ್ಲಿ ಮಳೆ ಇನ್ನೂ ಆರಂಭವಾಗಿಲ್ಲ. ಮಳೆ ಸುರಿಯದ ಕಾರಣ ಕೆಲ ಜಿಲ್ಲೆಗಳ ಜನರ ಜೀವನಾಡಿಯಾಗಿರುವ ಜಲಾಶಯಗಳು ಬತ್ತಿ ಹೋಗಿವೆ. ಮುಂದೆ ವರುಣ ಕೃಪೆ ತೋರದೇ ಇದ್ರೆ ಹೇಗೆ ಎಂಬ ಕಳವಳ ರೈತರಲ್ಲಿ ಶುರುವಾಗಿದೆ. ಈ ಮಧ್ಯೆ ಈ ಬಾರಿ ಜೂನ್ನಲ್ಲಿ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಮಳೆ ಆಗಲ್ಲ ಅಂತ ಹವಾಮಾನ ಇಲಾಖೆ ಹೇಳಿದೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಜಲಾಶಯ ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳ ಜನರ ಜೀವನಾಡಿಯಾಗಿದೆ. ಅವಳಿ ಜಿಲ್ಲೆಗಳ ಜನರು ಆಲಮಟ್ಟಿ ಜಲಾಶಯದ ಮೇಲೆ ಅವಲಂಬಿತರಾಗಿದ್ದಾರೆ. 123 ಟಿಎಂಸಿ ಸಾಮರ್ಥ್ಯ ಇರುವ ಈ ಜಲಾಶಯದಲ್ಲಿ ಸದ್ಯ ಬಳಕೆ ಇರುವುದು ಕೇವಲ 4 ಟಿಎಂಸಿ ಮಾತ್ರ. ಹೀಗಾಗಿ ಅವಳಿ ಜಿಲ್ಲೆಯ ಜನರಲ್ಲಿ ಮುಂದೆ ಜೀವನ ಹೇಗಪ್ಪ ಅಂತ ಆತಂಕ ಶುರುವಾಗಿದೆ. ಆದಷ್ಟು ಬೇಗ ಮಳೆಯಾಗಲಿ ಅಂತ ಜನರು ದೇವರ ಮೊರೆ ಹೋಗುತ್ತಿದ್ದಾರೆ. ವಿಜಯಪುರ ಜಿಲ್ಲೆ ಬರಗಾಲಕ್ಕೆ ತುತ್ತಾದ ಜಿಲ್ಲೆ. ಇಲ್ಲಿ ಮಳೆ ಇಲ್ಲ, ಏನಿಲ್ಲ. ದನ ಕರ ಪ್ರಾಣಿ ಪಕ್ಷಿಗಳ ನೀರಿದಾರ ಭಯಂಕರ ತ್ರಾಸಾಗತೈತಿ. ಅದಕ್ಕೆ ಮಳೆರಾಯ ಮಹಾರಾಷ್ಟ್ರದಾಗ ಆದ್ರೆ ನಮ್ಗೆ ಅನುಕೂಲ ಆಕೈತಿ. ನಮ್ಮ ಡ್ಯಾಮಿಗೆ ನೀರು ಬಿಡ್ತಾರೆ ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಿ ಬಿಜಾಪುರ ಜಿಲ್ಲೆ ಜನತೆ. ಅದಕ್ಕೆ ಸರ್ಕಾರ ಏನು ಮಾಡ್ಬೇಕಂತಂದ್ರೆ ಇದನ್ನು ಕೊಯ್ನಾ ಡ್ಯಾಮ್ನಿಂದ ನಮಗೊಂದು 10 ಟಿಎಂಸಿ ನೀರು ಬಿಟ್ಟರೆ ನಮಗೆ ಪುಣ್ಯ ಕಟ್ಕೋಬೇಕು. ನಾವು ಬದುಕಬೇಕಂತಂದ್ರೆ ನಾವು ಪ್ರಾಣಿ ಪಕ್ಷಿಗಳು ಬದುಕಬೇಕು, ಮಾನವ ಕುಲ ಬದುಕಬೇಕಂದ್ರೆ 10 ಟಿಎಂಸಿ ನೀರು ಬಿಡಿಸಿ. ಏನು ಮಳೆರಾಯನ ಒಟ್ಟಾರೆಯಾಗಿ ವಿಜಯಪುರ ಜಿಲ್ಲೆಗೆ ಯಾವುದೇ ಒಂದು ಮುನ್ಸೂಚನೆ ಕಾಣ್ತಾ ಇಲ್ಲ. ಆ ನಿಟ್ಟಿನೊಳಗೆ ಈಗಾಗಲೇ ಆಲಮಟ್ಟಿ ಜಲಾಶಯದಲ್ಲಿ ಕೇವಲ ಒಂದು 4 ಟಿಎಂಸಿ ನೀರು ಉಳಿದದ ಅಂತೇಳಿ ಈಗಾಗಲೇ ಮಾಹಿತಿ ಬಂದದ. ಹಿಂಗೆ ಆಯ್ತಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಜನತೆಗೆ ಕುಡಿಲಕ್ಕೆ ನೀರು ಸಿಗಲಾರ್ದಂಥ ಪರಿಸ್ಥಿತಿ ಆಗ್ತದೆ. ಈಗಾಗಲೇ ಮಾನ್ಯ ಸರ್ಕಾರ ಮುಖ್ಯಮಂತ್ರಿ ನಿಯೋಜನೆಗಳು ಕೂಡ ಸುಮಾರು 1 ತಿಂಗಳ ಕಾಲ ಸಮಯವನ್ನು ವ್ಯರ್ಥ ಮಾಡ್ಯಾರ. ಇನ್ನು ಮತ್ತು ಸಚಿವ ಸ್ಥಾನದಲ್ಲಿ ಕೂಡ ಮತ್ತೊಂದು ತಿಂಗಳ ಸಮಯ ಹಾಳು ಮಾಡಬಾರ್ದು. ನಾವೇನದ ಈಗಾಗಲೇ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ನಿಂದಾದರೂ ಕೂಡ ರಾಜ್ಯ ಸರ್ಕಾರ ವಿನಂತಿ ಮಾಡಿಕೊಂಡು ಒಂದು 10 ಟಿಎಂಸಿ ನೀರಾದರೂ ಆಲಮಟ್ಟಿ ಜಲಾಶಯಕ್ಕೆ ಬಿಟ್ಟಿದ್ದೇ ಕರೆ ಆಯ್ತಪ್ಪ ಅಂತಂದ್ರೆ ಈ ವರ್ಷ ಕುಡಿಲಕ್ಕೆ ನೀರು ಸಮಸ್ಯೆ ಆಗೋದನ್ನು ತಪ್ಪಿಸಬಹುದಾಗೈತಿ. ಬಸವಸಾಗರ ಡ್ಯಾಂನಲ್ಲಿ ನೀರಿನ ಮಟ್ಟ ಕುಸಿತ. 4 ಜಿಲ್ಲೆಗಳಿಗೆ ಎದುರಾಗುತ್ತಾ ದಾಹ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯ 4 ಜಿಲ್ಲೆಗಳ ಜೀವನಾಡಿಯಾಗಿದೆ. ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಸಮರ್ಪಕ ಮಳೆಯಾಗದ ಕಾರಣ ಜಲಾಶಯದ ನೀರಿನ ಮಟ್ಟ ಕುಸಿತ ಕಂಡಿದೆ. 33 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಜಲಾಶಯದಲ್ಲಿ ಸದ್ಯ ಕೇವಲ 20 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿದೆ. 20 ಟಿಎಂಸಿ ನೀರಿನಲ್ಲಿ ಕೇವಲ 6 ಟಿಎಂಸಿ ನೀರನ್ನ ಮಾತ್ರ ಬಳಕೆ ಮಾಡಲು ಸಾಧ್ಯವಿದೆ. ಉಳಿದ 14 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಆಗಿದೆ. ಬಸವಸಾಗರ ಜಲಾಶಯದಿಂದ ಯಾದಗಿರಿ, ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಜಿಲ್ಲೆಗಳಿಗೆ ನೀರು ಸರಬರಾಜು ಮಾಡಲಾಗುತ್ತಿದೆ. ಅಲ್ಲದೆ ಸುಮಾರು 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ಈ ಜಲಾಶಯದ ನೀರಿನ ಮೇಲೆ ಅವಲಂಬಿತವಾಗಿದೆ. ಈ ವರ್ಷ ಕೇವಲ 110 ಮಿಲಿಮೀಟರ್ ಮಳೆಯಾಗಿದೆ. ಇದರ ಪರಿಣಾಮ ಬಿತ್ತನೆ ಕಾರ್ಯವು ಕುಂಠಿತಗೊಂಡಿದೆ. ಈ ನಾರಾಯಣಪುರ ಜಲಾಶಯದಲ್ಲಿ ಈ ವರ್ಷ ಹವಾಮಾನ ವರದಿ ಪ್ರಕಾರ ಮುಂಗಾರು ಮಾರುತಗಳೇನದ ಭಾಳ ತಡವಾಗಿ ಬರ್ಲಿಕ್ಕತ್ತವ ಅನ್ನೋಂಥದ್ದು. ಆಮೇಲೆ ಕಳೆದ ಸಲ ಅಷ್ಟೊತ್ತಿಗಾಗಲೇ ಜಲಾಶಯ ಹೆಚ್ಚು ಕಡಿಮೆ ಇನ್ಫ್ಲೋ ಅಂದ್ರೆ ಬಹಳಷ್ಟು ಆಲಿಕತ್ತಿತ್ತು. ನಮ್ಮ ನಾರಾಯಣಪುರ ಜಲಾಶಯಕ್ಕೆ ಸುಮಾರಾಗಿ 21-22 ಟಿಎಂಸಿ ಅಂದರೆ ಡೆಡ್ ಸ್ಟೋರೇಜ್ ಹಿಡ್ಕೊಂಡು 33 ಟಿಎಂಸಿ ನೀರು ಬೇಕು. ಆದರೆ ಈ ಬಾರಿ ಮುಂಗಾರು ಮಾರುತ ಭಾಳ ದುರ್ಬಲ ಅದ. ಮಳೆ ಎಲ್ಲಿ ಆಗಿರುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಆಗ್ಯದ ಅಂತ ಅನಿಸ್ತದ. ಆದರೆ ಯಾವುದು ಕ್ಯಾಚ್ಮೆಂಟ್ ಏರಿಯಾ ಅಂತ ಕರಿತೀವಿ, ಅಂದರೆ ಎಲ್ಲ ಹಳ್ಳಗಳು ಹರಿದು 2 ಜಲಾಶಯಗಳಿಗೆ ಏನು ಬರೋಂಥ ಕ್ಯಾಚ್ಮೆಂಟ್ ಏರಿಯಾ ಅಂತ ಕರಿತೀವಿ, ಅಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿರೋದು ಬಹಳ ಆತಂಕದ ವಿಷಯ ಇದೆ. ಹಾಸನದಲ್ಲಿ ಕೃಪೆ ತೋರದ ವರುಣ. ಬರಿದಾಗುತ್ತಿದೆ ಹೇಮಾವತಿ ಒಡಲು. ಅದ್ಯಾಕೋ ಹಾಸನ ಜಿಲ್ಲೆಯ ಮೇಲೆ ವರುಣ ಇನ್ನೂ ಕೃಪೆ ತೋರಿದಂತೆ ಕಾಣ್ತಿಲ್ಲ. ಜೀವನಾಡಿ ಹೇಮಾವತಿ ಜಲಾಶಯದಲ್ಲೂ ಕೂಡ ನೀರಿನ ಮಟ್ಟ ಕುಸಿಯುತ್ತಿದೆ. ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯ 37.103 ಟಿಎಂಸಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೊಂದಿದ್ದು ಪ್ರಸ್ತುತ 14,608 ಟಿಎಂಸಿ ನೀರು ಸಂಗ್ರಹವಿದೆ.
ಇದರಲ್ಲಿ 4.10 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಆಗಿರುವುದರಿಂದ ಬಳಸಲು ಸಾಧ್ಯವಿಲ್ಲ. ಹೀಗಾಗಿ ಕೇವಲ 10 ಟಿಎಂಸಿ ನೀರು ಮಾತ್ರ ಡ್ಯಾಂನಲ್ಲಿ ಬಳಕೆಗೆ ಲಭ್ಯವಿದೆ. ಹೇಮಾವತಿ ಜಲಾಶಯದಲ್ಲಿ ನೀರಿನ ಮಟ್ಟ ದಿನೇ ದಿನೇ ಕಡಿಮೆಯಾಗುತ್ತಿರುವುದರಿಂದ ಹಾಸನ ನಗರ ನಿವಾಸಿಗಳಿಗೆ ಕುಡಿಯುವ ನೀರು ಹಾಗೂ ಅನ್ನದಾತರಿಗೆ ಆತಂಕ ಎದುರಾಗಿದೆ. ಸತಿ ಮಳೆ ಕಡಿಮೆ, ತುಂಬ ಕಡಿಮೆ ಮಳೆ. ಮುಂಗಾರು ಮಳೆನೇ ಆಯ್ತಿಲ್ಲ. ಬೆಳೆ ಬಿತ್ತನೆ ಮಾಡೋಕ್ಕೂ ಆಯ್ತಾ ಇಲ್ಲ. ಇಷ್ಟೊತ್ತಿಗೆ ಡ್ಯಾಮ್ ನೀರು ತುಂಬಿಡೋದು, ಡ್ಯಾಮ್ಗೂ ನೀರು ಬರ್ತಾ ಇಲ್ಲ. ಈಗ ಸ್ವಲ್ಪ ಉದುರು ಬರ್ತಾ ಇತ್ತು. ಹೋದ ವರ್ಷ ತುಂಬ ಮಳೆ ಆಗಿ ಇಷ್ಟರೊಳಗೆ ನಮ್ಮ ಚರ್ಚು ಮುಕ್ಕಾಲು ವಸಿ ತುಂಬಿತ್ತು. ಈ ಸತಿ ಇನ್ನೂ ಮಳೆನೇ ಇಲ್ಲ. ಚಿಕ್ಕಮಗಳೂರು ಸೈಡ್ ಮಳೆ ಆದರೆ, ಚಿಕ್ಕಮಗಳೂರು ಸಕಲೇಶ್ಪುರ ಕಡೆ ಆದರೆ ಮಳೆ ಬರುತ್ತೆ. ಈ ವರ್ಷ ಮಳೆಗಾಲ ಏನು ಚೆನ್ನಾಗಿಲ್ಲ. ವರ್ಷಕ್ಕಿಂತ ವಾಡಿಕೆಗಿಂತ ಕಡಿಮೆ ಇದೆ. ಯಾವ ಆಲೂಗಡ್ಡೆ ಆಗಲಿ ಮತ್ತು ಬೇರೆ ಬಿತ್ತನೆ ಮಾಡೋಕ್ಕಾಗಿಲ್ಲ, ಕಾಳು ಕಡ್ಡಿ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಪ್ರಕೃತಿ ವಿಪರ್ಯಾಸನೇ ಕಾರಣ ಅಂತ ಅನಿಸುತ್ತೆ. ಹಂಗಾಗಿ ಮಳೆ ಏನು ಚೆನ್ನಾಗಿಲ್ಲ ಸರ್ ಈ ವರ್ಷ. ಮುಂದೆ ಆಗುತ್ತೆ ಹೆಂಗೋ ಆ ನಂಬಿಕೆನೂ ಇಲ್ಲ. ಏನೋ ಟಿ ವಿಲೆಲ್ಲ ಹೇಳ್ತಾ ಇರ್ತಾರೆ ಕರ್ನಾಟಕ ಒಳ್ಳೆ ಮಳೆ ಆಗುತ್ತೆ ಹಾಗೆ ಹೀಗೆ ಅಂತ. ಅದು ಇಲ್ಲಿವರೆಗೂ ನಮ್ಮ ದುದ್ದ ಹೋಬಳಿಯವ್ರಿಗೆ ಮಾತ್ರ ಮಳೆ ಅಂತ ಸಫಿಷಿಯೆಂಟ್ ಆಗಿ ಬಿದ್ದಿಲ್ಲ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮಳೆ ಅಬ್ಬರ. ಹಾರಂಗಿ ಜಲಾಶಯದಲ್ಲಿ ಕುಸಿದ ನೀರಿನ ಮಟ್ಟ. ಮಳೆಯ ಆಶ್ರಿತ ಪ್ರದೇಶ ಎಂದೇ ಖ್ಯಾತಿ ಪಡೆದಿರುವ ಕೊಡಗು ಜಿಲ್ಲೆಯಲ್ಲಿ ಈ ವರ್ಷ ಮಳೆಯ ಅಬ್ಬರ ಕ್ಷೀಣಗೊಂಡಿದೆ. ಕಳೆದ ಕೆಲವು ದಿನಗಳಿಂದ ಆಗೊಮ್ಮೆ ಈಗೊಮ್ಮೆ ಮಳೆಯಾಗುತ್ತಿದೆ. ಮಳೆ ಕೊರತೆ ಹಿನ್ನೆಲೆ ಹಾರಂಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ತೀರಾ ಕೆಳಮಟ್ಟದಲ್ಲಿದೆ. ಮಳೆ ಇಲ್ಲದೆ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಕಡಿಮೆಯಾಗಿದೆ. ಡ್ಯಾಂಗೆ ಕಳೆದ ವರ್ಷ 1491 ಕ್ಯೂಸೆಕ್ ನೀರು ಹರಿದು ಬರ್ತಿತ್ತು. ಈ ವೇಳೆಗೆ ಜಲಾಶಯ ಭರ್ತಿಗೆ ಕೇವಲ 7 ಅಡಿಗಳಷ್ಟೇ ಬಾಕಿ ಉಳಿದಿತ್ತು. ಆದರೆ ಈ ಬಾರಿ ಪರಿಸ್ಥಿತಿ ತೀರಾ ಭಿನ್ನವಾಗಿದೆ. ಜಲಾಶಯಕ್ಕೆ ಕೇವಲ 226 ಕ್ಯೂಸೆಕ್ ಒಳಹರಿವಿದ್ದು ಜಲಾಶಯದಲ್ಲಿ ಕೇವಲ 2823.57 ಅಡಿ ನೀರು ಸಂಗ್ರಹವಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ಕೊಡಗು ಜಿಲ್ಲೆ ಹೆಚ್ಚಾಗಿ ಮಳೆ ಆದರೆ ರಾಜ್ಯದ ಜನರು ಸುಭಿಕ್ಷೆಯಿಂದ ಇರ್ತಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ವರ್ಷದ 5-6 ತಿಂಗಳು ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮಳೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಕೊಡಗಿನ ಏಕೈಕ ಜಲಾಶಯ ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ. ಆದರೆ ಈ ಒಂದು ಆಣೆಕಟ್ಟೇನಿದೆ, ಈ ಆಣೆಕಟ್ಟಿನಲ್ಲಿ ಸಂಪೂರ್ಣವಾಗಿ ನೀರಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಿಮ್ಮ ಪಬ್ಲಿಕ್ ಟಿವಿ ತೋರಿಸ್ತಾ ಇದೆ. ಯಾವ ರೀತಿ ಇದೆ, ಯಾವ ಪರಿಸ್ಥಿತಿಯಲ್ಲಿ ಇದೆ, ಪ್ರಸ್ತುತ ಸನ್ನಿವೇಶ ಈ ಒಂದು ಆಣೆಕಟ್ಟಿನಲ್ಲಿ ಇರುವಂತಹದನ್ನ ನಾವು ತೋರಿಸ್ತಾ ಇದ್ದೇವೆ. ಯಾಕಂದರೆ ಈ ಬಾರಿ ಅತ್ಯಂತ ಹೆಚ್ಚು ಮಳೆ ಕೂಡ ಆಗಿತ್ತು. ಮಳೆ ಆದಂತಹ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳ ತನಕನೂ ಕೂಡ ನಿರಂತರವಾಗಿ ಮಳೆ ಆಗಿತ್ತು. ಯಾವ ಪರಿಸ್ಥಿತಿ ಆಣೆಕಟ್ಟು ಇದೆ ಅಂತ ನೀವು ನೋಡ್ಬೋದು. ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶ ಇದೀಗ ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕುಸಿತ ಕಾಣ್ತಾ ಇದೆ. 2859 ಅಡಿ ಅಂದರೆ 8.5 TMC ಸಂಗ್ರಹಣದ ಸಾಮರ್ಥ್ಯ ಇರ್ತಕ್ಕಂಥ ಈ ಒಂದು ಆಣೆಕಟ್ಟಿನಲ್ಲಿ ಇದೀಗ ಪ್ರಸ್ತುತ 2.5 TMC ಮಾತ್ರ ಇರ್ತಕ್ಕಂಥದ್ದು. ಸುತ್ತಮುತ್ತ ಪ್ರದೇಶ ಇದೆಲ್ಲವೂ ಕೂಡ ಬಂಡೆಕಲ್ಲಿನಿಂದ ಗೋಚರಿಸ್ತಾ ಇದೆ. ಯಾಕಂದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಇಂತಹ ಪರಿಸ್ಥಿತಿ ಪ್ರತಿ ವರ್ಷವೂ ಕೂಡ ಕಾಡ್ತಾ ಇತ್ತು. ಮತ್ತು ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಸರಿದೂಗಿಸ್ಕೊಂಡು ಹೋಗ್ತಾ ಇತ್ತು. ಆದರೆ ಈ ಬಾರಿ ಇಂತಹ ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಜಾನುವಾರುಗಳಿಗೆ, ರೈತಾಪಿ ವರ್ಗದವರೆಗೂ ಒಂದು ರೀತಿ ಆತಂಕ ಎದುರಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಶುರುವಾದರೂ ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಯಂತೆ ಮಳೆ ಸುರಿದಿಲ್ಲ. ಮಳೆ ಇನ್ನೂ ಆರಂಭವಾಗದೇ ಇರುವುದರಿಂದ ಜನರ ಜೀವನಾಡಿಯಾಗಿರುವ ಜಲಾಶಯಗಳು ಬತ್ತಿ ಹೋಗಿವೆ. ಮಳೆ ಬರದಿದ್ರೆ ಮುಂದೇಗೆ ಎಂದು ಆತಂಕ ಎದುರಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.